ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ ನನಗೆ ತಿಳಿಸಿ. ಇವತ್ತು ನೋಡೋಣ ನಾವು ಖಾರ ಹುಳಿ ಆಗಿರೋ ಒಂದು ಚಟ್ನಿ ರೆಸಿಪಿನ ನೋಡ್ರಿ. ನಾನಿಲ್ಲಿ ಒಂದು ಕಡಾಯಲ್ಲಿ 3 ಚಮಚದಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಒಂದು 6ರಿಂದ 7 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ. ಅದು ನಿಮಗೆ ಖಾರ ಹೆಂಗೆ ಬೇಕು ಹಂಗೆ ತೊಗೊಳ್ರಿ. ಇದನ್ನು ನಾನು ಏನು ಮಾಡ್ತೀನಿ, ಹುರ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ ರೀ. ತುಂಬಾ ಚೆನ್ನಾಗಿರುತ್ತೆ ರೀ ಇದು ಚಟ್ನಿ. ನೀವು ಮಾಡಿ ನೋಡ್ರಿ ಒಂದ್ಸತಿ. ಈಗ ಅದೇ ಸೇಮ್ ಕಡಾಯಿ ಒಳಗೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ. ಒಂದು 8ರಿಂದ 10 ಬೆಳ್ಳುಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ ರೀ. ನೋಡ್ರಿ, ನಾನಿಲ್ಲಿ 2 ಹೀರೆಕಾಯಿನ ತೊಗೊಂಡಿದ್ದೀನಿ ರೀ. ಇದನ್ನು 4 ಜನಕ್ಕೆ ನಾನು ಚಟ್ನಿ ಮಾಡ್ತಾ ಇದ್ದೀನಿ ರೀ. 2 ಹೀರೆಕಾಯಿನ ತೊಗೊಂಡು ಅದು ಮೇಲಿಂದೆಲ್ಲ ಸಪ್ಪಿ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ನೋಡ್ರಿ, ಇದನ್ನ ಅದು ಕಡಾಯಿ ಒಳಗೆ ನಾನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕ್ರಿ. ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ರಿ, ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೇಡ್ರಿ. ನಾನೀಗ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ರೀ. ಉಪ್ಪು ಹಾಕಿದ್ರೆ ಬೇಗ ಬೈಯದ್ರಿ. ಇದು ಸಣ್ಣ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ರಿ, ಇಲ್ಲಾಂದ್ರೆ ಒತ್ತೋಗ್ಬಿಡುತ್ರಿ ಅವೆಲ್ಲ. ಇಲ್ಲಿ ನೋಡ್ರಿ, ಒಂದು ಅರ್ಧ ತೆಂಗು ತೊಗೊಂಡಿದ್ದೀನಿ ರೀ. ಒಂದು 4 ಚಮಚ ಶೇಂಗಾ ತೊಗೊಂಡು ಹುರಿದು ಸಪ್ಪಿ ತೆಗೆದು ಇಟ್ಕೊಂಡಿದ್ದು ಹಾಕೊಂಡಿದ್ದೀನಿ ರೀ. ಇಲ್ಲಿ ನಾನು ಕೊತ್ತಂಬರಿ ಹಾಕೊತಾ ಇದ್ದೀನಿ ರೀ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಇದೊಂದು 5ರಿಂದ 10 ನಿಮಿಷ ತೊಗೋಬೋದ್ರಿ ನಿಮ್ಗೆ ಹುರ್ಕೊಳಕ್ರಿ, ಸಣ್ಣ ಫ್ಲೇಮಲ್ಲೇನೆ. ಇದು 10 ನಿಮಿಷ ಆದ್ಮೇಲೆ ನೋಡ್ರಿ ಹೆಂಗಾಗತ್ರಿ, ಫುಲ್ ಸಣ್ಣ ಆಗ್ಬಿಡತ್ರಿ. ಹೀರೆಕಾಯಿ ಎಲ್ಲ ಬೆಂದಿರುತ್ರಿ. ಅವಾಗ ನೋಡ್ರಿ ಈ ಥರ ಕಲರು ಸ್ವಲ್ಪ ಚೇಂಜ್ ಆಗ್ಬಿಡುತ್ತೆ, ನೀರೆಲ್ಲ ಹೋಗಿರುತ್ರಿ. ಒಂದೇ ಹೀರೆಕಾಯಿ ತಗೊಂಡು ಚೆಕ್ ಮಾಡಿ ನೋಡ್ರಿ. ಇದನ್ನ ಒಂದು 10 ನಿಮಿಷ ಅರಕ್ ಬಿಟ್ಟಿದ್ರಿ. ಅರಕ್ ಬಿಟ್ಮೇಲೆ ನೋಡ್ರಿ, ಇದು ಎಲ್ಲ ನಾವು ಹುರ್ಕೊಂಡು ಇಟ್ಕೊಂಡಿದ್ದೇವಲ್ರಿ, ಅದು ಎಲ್ಲಾನು ನಾನು ಮಿಕ್ಸರ್ ಜಾರಿಗೆ ಹಾಕೊಂತ ಇದ್ದೀನಿ ರೀ. ಅದ್ರ ಜೊತೆಗೆ ನಾವು ಹುರಿದು ಇಟ್ಕೊಂಡಿದ್ದೇವಲ್ರಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಅದನ್ನ ಹಾಕೊಂತ ಇದ್ದೀನಿ ರೀ. ನಾನು ಅದ್ರ ಜೊತೆಗೆ ಅರ್ಧ ಚಮಚ ಜೀರಿಗೆನ ಹಾಕೊಂಡಿದ್ದೀನಿ. ಹಾಕೊಂಡು ನಾನು ಇದನ್ನೆಲ್ಲಾನು ರುಬ್ಕೋಬೇಕ್ರಿ. ನೀರನ್ನು ಯೂಸ್ ಮಾಡಬಾರ್ರಿ. ನೀರನ್ನು ಯೂಸ್ ಮಾಡಿದ್ರೆ ಅದು ಚೆನ್ನಾಗೂ ಟೇಸ್ಟು ಕೊಡಲ್ರಿ, ಮತ್ತೆ ಬೇಗನೂ ಕೆಟ್ಟ ಹೋಗೋತ್ರಿ. ನೋಡ್ರಿ, ನಾನು ಹುಣಸಿನ್ಕಾಯಿ ನೆನೆ ಇಟ್ಕೊಂಡಿದ್ರಿ, ಅದನ್ನ ಹಾಕೊಂತ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ನಾನು ಬೆಲ್ಲ ಹಾಕೊಂತ ಇದ್ದೀನಿ ರೀ. ಮತ್ತೆ ಇದಕ್ಕೊಂದ್ಸತಿ ರುಬ್ಕೊಂಡು ಬಿಡ್ರಿ. ನೋಡ್ರಿ, ನಮ್ದು ಚಟ್ನಿ ರೆಡಿ ಆಗಿದ್ರಿ. ಇದಕ್ಕೆ ನಾನು ಪಾನೆ ಕೊಡ್ಬೋದು ಅಥವಾ ಇದ್ರಲ್ಲಿ ಒಗ್ಗರಣೆ ಹಾಕ್ಬೋದ್ರಿ. ನೋಡಿ, ಅರ್ಧ ಚಮಚದಷ್ಟು ನಾನು ಎಣ್ಣೆ ತಗೊಂಡು ಅದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ ರೀ. ಅದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ರೀ. ಅಷ್ಟೇ ರೀ ನಮ್ಮ ಒಗ್ಗರಣೆ, ಮತ್ತೇನು ಜಾಸ್ತಿ ಬೇಕಾಗಲ್ರಿ. ಖಾರ ಇರೋ ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ ರೀ. ಇದನ್ನ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ತಿನ್ಬೋದ್ರಿ. ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡುತ್ರಿ. ಈ ರೀತಿ ಮಾಡಿ ನೋಡ್ರಿ. ಮತ್ತೆ ನನಗೆ ತಿಳಿಸಿ. ಮತ್ತೆ ಸಿಗೋಣ, ಬಾ.